ನೂರಾರು ವರ್ಷಗಳ ಹಿಂದೆ ನಡೆದಿದ್ದಲ್ಲ, ಕೆಲವೇ ವರ್ಷಗಳ ಹಿಂದೆ. ನೀವು ಕೇಳಿದರೆ ಬೆಚ್ಚಿ ಬಿಡ್ತೀರಾ. ಕೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನುವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಪ್ರಸಿದ್ಧ ಡಾಕ್ಟರ್ ಇರುವ ಬೆಂಗಳೂರಿನ ಪ್ರಪಂಚದಲ್ಲಿ ಜಗದ್ವಿಖ್ಯಾತ ರಾಯರೇ ವೈದ್ಯರಾಗಿ ಧನ್ವಂತರಿಯಾಗಿ 14 ವರ್ಷದ ಬಾಲಕನ ತಲೆಯ ಬ್ರೈನ್ ಟ್ಯೂಮರ್ ವಾಸಿ ಮಾಡಿದ ರೋಮಾಂಚನ ಕಣ್ಣೀರಿನ ಕಥೆಯನ್ನು ಕೇಳಿ ನನ್ನ ನೆಚ್ಚಿನ ಸಹೋದರರೇ, ಸಹೋದರಿಯರೇ. ತಾಯಿ, ತಂದೆ, ಮಗ ವೆಂಕಟಗಿರಿ ರೆಡ್ಡಿ, ಸುಬ್ಬಲಕ್ಷ್ಮಮ್ಮ, ಸುವೀರ್. ಯಾಕೆಂದರೆ ಮಗನೇ ಅವರಿಗೆ ಅಷ್ಟೇ ಐಶ್ವರ್ಯ. ರಾಜಾಜಿನಗರದ ನಿವಾಸಿ. ಗಂಡ ಹೆಂಡತಿ ಇಬ್ಬರೂ ರಾಯರ ಪಾದವನ್ನು ನಂಬಿದವರು, ಹಿಡಿದವರು. ಮೂಲತಃ ಆಂಧ್ರದ ಕರ್ನೂಲ್ ನಿವಾಸಿಗಳು. ಕರ್ನೂಲ್ನಿಂದ ರಾಯರ ಮಂತ್ರಾಲಯಕ್ಕೆ, ಕ್ಷೇತ್ರಕ್ಕೆ ಲೆಕ್ಕವಿಲ್ಲದಷ್ಟು ಹೋಗಿ ಸೇವೆ ಮಾಡಿ ಬಂದಿರುವ ಅವರ ವಿವಾಹವೂ ಕೂಡ ಪ್ರೀತಿಯ ಬೆಸುಗೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಬೆಳಕಿನ ನೆರಳಿನ ಥರ ಒಬ್ಬರನ್ನೊಬ್ಬರು ಬಿಟ್ಟಿರದ ಪ್ರೇಮಿಗಳೇ ಅಂತ ಹೇಳ್ಬೋದು. ಮದುವೆಯಾಗಿ 14 ವರ್ಷದ ನಂತರ ಸುವೀರ್ ಹುಟ್ಟಿರುವುದು. ಅದು ಕೂಡ ರಾಯರ ಸೇವೆ ಮಾಡಿ 1 ವರ್ಷ ಕಾಲ ಸತತ ಕಣ್ಣೀರಿನಿಂದ ಶ್ರೀ ರಾಘವೇಂದ್ರ ನಿನ್ನ ಸಹವಾಸ ಸಾಕಪ್ಪ ಅಂದರೂ ರಾಯರೇ ಇವರನ್ನು ಬಿಟ್ಟಿರಲಾರರು. ಅದರರ್ಥ ಪರಮ ನಿರ್ವಾಜ್ಯ ಭಕ್ತರು. ಇದೇ ಬೇಕಾಗಿರುವುದು ರಾಯರಿಗೆ. ಮಗನು 9 ವರ್ಷ ಇರುವಾಗ ಬೆಂಗಳೂರಿಗೆ ಬಂದು ಕಾಯಮ್ಮಾಗಿ ನೆಲೆಸಿದ್ದರು. ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರಿಸಿದ್ದರು ಸುವೀರನನ್ನು. ಸುವೀರನಿಗೆ ಗಲಾಟೆ, ಶಬ್ದ, ಆಡಂಬರ ಇದ್ಯಾವುದು ಕೂಡ ರುಚಿ ಆಗ್ತಿರಲಿಲ್ಲ. ಮನೆಯಲ್ಲಿ ತಾಯಿಯ ಮಡಿಲಿನಲ್ಲಿ ನಿದ್ರೆ ಮಾಡಬೇಕು, ತಾಯಿಯೇ ಕೈತೊತ್ತು ತಿನ್ನಿಸಬೇಕು. ಸ್ನಾನವನ್ನು ಕೂಡ ತಾಯಿಯೇ ಮಾಡಿಸುತ್ತಿದ್ದಳು. ತಾಯಿ ಮಗನ ಬೆಸದ ಸ್ನೇಹ ಅಪಾರ ಸ್ನೇಹಿತರೆ. ಸಂತೋಷದ ಒನಲಿನಲ್ಲಿ ಕೂಡಿತ್ತು ಆ ಸಂಸಾರ. ಸ್ತಬ್ಧವಾಗಿದ್ದ ಸಮುದ್ರದ ನೀರು ಸುನಾಮಿಯಂತೆ ಬಿರುಗಾಳಿ ಆವಳಿಯನ್ನು, ಸಮುದ್ರದ ಅಲೆಗಳು ದಡದಲ್ಲಿ ಕುಳಿತಿದ್ದ ಜನರನ್ನು ಕಬಳಿಸುವಂತೆ, ಎಳೆದುಕೊಳ್ಳುವಂತೆ ಮಗನ ತಲೆಗೆ ಹೊಡೆದು ಅಪ್ಪಳಿಸಿತು. ಒಮ್ಮೆ ಶಾಲೆಯಿಂದ ಹಿಂದಿರುಗಿದ ಸುವೀರ, ಅಮ್ಮ ಯಾಕೋ ತುಂಬ ತಲೆನೋವಮ್ಮ, ವಾಂತಿ ಬೇರೆ ಮಾಡಿಕೊಂಡೆ ಅಂತ ಹೇಳ್ತಿದ್ದ. ಇದರ ಹಿನ್ನೆಲೆ ಶಾಲೆಯಿಂದ ಫೋನ್ ಕಾಲ್ ಬಂದಿತ್ತು ತಾಯಿಗೆ. ನಿಮ್ಮ ಮಗನು ಆಡುತ್ತಿದ್ದವನು ಒಮ್ಮೆಯೇ ಬಿದ್ದುಬಿಟ್ಟ, ದಯವಿಟ್ಟು ನೀವು ಕೂಡಲೇ ಬನ್ನಿ ಎಂದು ಒಂದು ಕಡೆ ಕರೆ. ತಾಯಿಗೆ ತಲೆ ತಿರುಗಿದಂತಾಯಿತು. ಗಂಡನಿಗೆ ಫೋನ್ ಮಾಡಿದ್ಲು. ಕೂಡಲೇ ಶಾಲೆಗೆ ಆಟೋ ಮೂಲಕ ಹೋಗಿ ಮಗನನ್ನು ಕರೆದುಕೊಂಡು ಮನೆಗೆ ಬಂದ ನಂತರ ಸುವೀರ ಹೇಳಿದನಂತೆ, ಅಮ್ಮ ಯಾಕೋ ತಲೆ ತಿರುಗಿದಂತಾಗಿ ಕಣ್ಣು ಮಂಜಾದವಮ್ಮ, ನನಗೆ ತಿಳಿಲಿಲ್ಲ, ನಾನು ಎಲ್ಲಿದ್ದೇನೆ ಅಂತನೂ ಗೊತ್ತಾಗಲಿಲ್ಲಮ್ಮ ಅಂತ ಹೇಳಿದ. ಗಂಡ ಮನೆಗೆ ಕೆಲಸ ಬಿಟ್ಟು ಬಂದು ವಿಚಾರಿಸ್ತಾನೆ. ಹತ್ತಿರದಲ್ಲೇ ಇದ್ದ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋದರು. ಅಲ್ಲಿ ಮಹಾಶಯ ಡಾಕ್ಟರ್ ಅವರು ತಲೆನೋವಿಗೆ ಟ್ಯಾಬ್ಲೆಟ್ಸ್ ಬರೆದುಕೊಟ್ಟು ಗ್ಯಾಸ್ಟ್ರಿಕ್ ಆಗಿರ್ಬೋದು ಎಂದು ಹೇಳಿದರಂತೆ. ಆಗ ಹೋದ ಉಸಿರು ಬಂದಂತೆ ಆಯಿತು ಗಂಡ ಹೆಂಡತಿಗೆ. ಆದರೆ ತಲೆ ಒಳಗೆ ಆಗುವ ಘಟನೆಗಳು ಯಾರಿಗೆ ತಾನೇ ಗೊತ್ತಾಗುತ್ತದೆ. ತಾಯಿ ತುಪ್ಪದ ದೀಪವನ್ನು ಹಚ್ಚಿ ರಾಯರ ಮುಂದೆ ರಾಯರ ನಾಮಸ್ಮರಣೆಯನ್ನು ಮಾಡಿದಳು. ಮಗನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಂದೆ ಮೂಕನಂತೆ ಕುಳಿತಿದ್ದ. ಹೀಗೆ 1 ವಾರ ನಡೆಯಿತು. ಮಧ್ಯೆ ಮಧ್ಯೆ ಸುವೀರನಿಗೆ ಓದುತ್ತಿದ್ದದ್ದು ಜ್ಞಾಪಕವೇ ಇರ್ತಿರಲಿಲ್ಲ. ಶಾಲೆಗೆ ಯಾವಾಗಲೂ ಫಸ್ಟ್ ಆಗಿದ್ದ ಸುವೀರ 20 ಮಾರ್ಕ್ಸ್ ಪಡೆಯುವ ಸ್ಥಿತಿಯಲ್ಲಿದ್ದ. ಹೇಗಿರಬೇಕು ಮನೆ ಅರ್ಥ ಮಾಡ್ಕೊಳ್ಳಿ. ಸ್ಕೂಲ್ ಮಿಸ್ಸಿಗೆ ಆಶ್ಚರ್ಯ,
ಬೇಸರ ಉಂಟಾಗಿ ನಿಮ್ಮ ಮಗನನ್ನು ಸ್ಪೆಷಲಿಸ್ಟ್ ಕಣ್ಣು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಎಂದು ಅಡ್ವೈಸ್ ಮಾಡಿದರು. ಕಣ್ಣಿನ ಡಾಕ್ಟರ್ ಹತ್ರ ಟೆಸ್ಟ್ ಆಯಿತು. ಚೆನ್ನಾಗಿ ಕಾಣಿಸುತ್ತದಲ್ಲ, ಆದರೆ ಮಗನಿಗೆ ಮಂಜು ಮಂಜು ಕಾಣ್ತಾ ಇದೆಯಲ್ಲ. ತಾಯಿಯ ಗೋಳೋ ಅನ್ನುವ ಶಬ್ದ ಅವಳ ಹೃದಯಕ್ಕೆ ಬಡಿದು ಹೊಡೆದಂತಾಯಿತು. ಏನಾಯಿತು ರಾಘವೇಂದ್ರ ನನ್ನ ಮಗನಿಗೆ ಎಂದು ಡಾಕ್ಟರ್ ಹತ್ರನೇ ರಾಘವೇಂದ್ರ ಅಂತ ಕೂಕೊಂಡ್ಲಂತೆ. ಡಾಕ್ಟ್ರು ರಾಯರ ಭಕ್ತರಿರ್ಬೋದು ನೋಡಿ, ನಿಮ್ಮ ನಂಬಿಕೆ ರಾಯರ ಮೇಲೆ ಯಾವಾಗಲೂ ಇರಲಿ. ದಯವಿಟ್ಟು ಒಮ್ಮೆ ತಲೆಯ ಸ್ಕ್ಯಾನಿಂಗ್ ಮಾಡಿಸಮ್ಮ, ರಾಯರನ್ನು ನಂಬು ಎಂದು ಹೇಳಿದರು ಅಷ್ಟೇ. ಒಂದು ಕಡೆ ರಾಯರ ಮೇಲೆ ನಂಬಿಕೆ ಅಚಲವಾಗಿದೆ. ಆದರೆ ಚಿಕ್ಕ ವಯಸ್ಸಿನ ಮಗ, ರಾಯರು ದಯಪಾಲಿಸಿದ ಮಗ, ಈ ಸಣ್ಣ ಮಗುಗೆ ಯಾಕೆ ತೊಂದರೆ ದಾರಿ ತೋಚದೆ ಗಂಡ ಹೆಂಡತಿ ಇಬ್ಬರು ಮಗನನ್ನು ತಬ್ಬಿಕೊಂಡು ಅಳ್ತಾ ಇದ್ದಾರೆ ಮನೆಯಲ್ಲಿ. ರೀ ಏನಾಯ್ತು ರೀ ನನ್ನ ಮಗನಿಗೆ? ಅಯ್ಯೋ ಇನ್ನೂ ಹಸುಳೆ. ಏನಪ್ಪ ಶ್ರೀ ರಾಘವೇಂದ್ರ, ಏನಾಗಿದೆ ನನ್ನ ಮಗನಿಗೆ? ನೀನೇ ಕೊಟ್ಟ ಕೂಸು, ಎಲ್ಲಿದೆಯಪ್ಪ? ನೀನಲ್ಲವೇ ಇವನ ಪಾಲಿಗೆ, ಇದು ನಿನ್ನ ಕೂಸಪ್ಪ ಅಂತ ಗಂಡನ ಪಾದ ಹಿಡಿದು ತಲೆ ಚೆಚ್ಕೊಳ್ತಾ ಇದ್ದಾಳಂತೆ. ಗಂಡ ಹೇಳ್ತಾ ಇದ್ದಾನೆ, ಲಕ್ಷ್ಮಿ ಭಯಪಡಬೇಡ, ನೀನು ಯಾರು ನಂಬಿರೋದು? ಯಾಕಿಷ್ಟು ಅಳ್ತಾ ಇದೆಯಾ? ನನ್ನ ಎದೆ ಬಲವೇ ಅಳಿಗೆ ಹೋಗುತ್ತಷ್ಟೇ ನೀನು ಈಗತ್ರೆ ಅಂತ ಅಳ್ತಾ ಇದ್ರಂತೆ ಅವನ ಗಂಡ. ಲಕ್ಷ್ಮಿ ಒಮ್ಮೆ ಸಮಾಧಾನ ಮಾಡ್ಕೋ, ನಾಳೆ ಎಡ್ಡು ಸ್ಪೆಷಲಿಸ್ಟ್ ಹತ್ರ ಸುವೀರದನ್ನು ಕರೆದುಕೊಂಡು ಹೋಗೋಣ. ರಾಯರು ಏನು ದಾರಿ ತೋರಿಸ್ತಾರೆ ನೋಡೋಣ, ಕಾದು ನೋಡೋಣ. ಅಳ್ಬೇಡ, ದಯವಿಟ್ಟು ಅಳ್ಬೇಡ ಕಣೆ ಅಂತ ಅಂಗಲಾಚಿ ಬೇಡ್ತಾ ಇದ್ದಾರಂತೆ. ಕಣ್ಣೀರಿನ ಪ್ರವಾಹದ ಅಲೆ ಮನೆಯೆಲ್ಲ ಆವರಿಸಿಕೊಂಡಿದೆ. ಲಕ್ಷ್ಮಮ್ಮ ಎದ್ದು ಹೋಗಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸುಮ್ಮನೆ ಕುಳಿತುಬಿಟ್ಲಂತೆ. ಜೊತೆಗೆ ಮಗನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತಲೆಯನ್ನು ತಟ್ಟುತ್ತಾ, ಪುಟ ನಿನಗೇನು ಆಗಿಲ್ಲ ಕಂದ, ರಾಯರು ನಿನ್ನ ಕಡೆ ಇದ್ದಾರೆ. ನೀನು ಶಾಲೆಗೆ ಯಾವಾಗಲೂ ಫಸ್ಟು, ಯೋಚನೆ ಮಾಡಬೇಡ. ನಿನಗೇನು ಅನ್ಸುತ್ತಪ್ಪ ಇವಾಗ? ಇಷ್ಟೆಲ್ಲ ನಿನ್ಗೆ ಗೊತ್ತಾಯ್ತಲ್ಲ. ಆಗ ಸುವೀರ ಹೇಳ್ತಾನೆ, ಅಮ್ಮ ನಿನ್ನ ಅಳು ನನಗೆ ಬಹಳ ನೋವಾಗಿದೆ ಅಮ್ಮ, ಸಾಯೋಣ ಅನಿಸ್ತಾ ಇದೆ. ಅದನ್ನು ಕೇಳಿದ ತಕ್ಷಣ ತಾಯಿ ಹೃದಯ ಕಳಚಿ ಕೈಗೆ ಬಂದಂತಾಯಿತು. ಕೂಡಲೇ ಅವನ ಬಾಯನ್ನು ಮುಚ್ಚುತ್ತಾ, ಸುವೀರ ದಯವಿಟ್ಟು ಹೇಳ್ಬೇಡಪ್ಪ ಇವೆಲ್ಲ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಧೃತಿಗೆಡದೆ ಇರುವ ವ್ಯಕ್ತಿ ಅಂದರೆ ಒಬ್ಬರು ಬೇಕಲ್ಲ. ಅವರ ಗಂಡ ವೆಂಕಟಗಿರಿ ರೆಡ್ಡಿ, ಪುಟ್ಟ ಹಾಗೆಲ್ಲ ಮಾತನಾಡಬಾರದು. ನೀನು ದೊಡ್ಡವನಾಗಿ ನಮ್ಮನ್ನೆಲ್ಲ ನೋಡಿಕೊಂಡು ನೀನೇ ಇರಬೇಕಲ್ವಾ? ಸಾವು ಅನ್ನೋದು ಹೇಡಿತನ. ರಾಯರು ಜೀವಂತವಾಗಿಯೇ ಇದ್ದಾರೆ ಮಂತ್ರಾಲಯದಲ್ಲಿ. ಅವರ ಹತ್ರ ಹೋದರೆ ಎಲ್ಲ ಸರಿ ಹೋಗುತ್ತೆ ಅಲ್ಲೋ ಪಟ? ಆಯ್ತಪ್ಪ, ಅಲ್ಲೇ ಹೋಗೋಣ ಎಂದ ರಾಯರ ಮಹಿಮೆ ಇದೆ ನೋಡಿ. ಮಗನ ಬಾಯಲ್ಲಿ ನುಡಿಸಿದ್ದರು. ಸುವೀರ ತಾಯಿಯ ಕಣ್ಣೀರನ್ನು ತನ್ನ ಎಡಗೈಯಿಂದ ಒರೆಸಿದನಂತೆ. ಬೇಸರ ಮಾಡ್ಕೋಬೇಡಪ್ಪ ಅಂತ ಹೇಳ್ತಾ ಇದ್ದಾನೆ. ತಾಯಿಗೆ ಮಗನ ಮಾತು ಕೇಳಿ ವರ್ಣಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಲಕ್ಷ್ಮಮ್ಮ ಮೌನವಾಗಿ ತಂದೆ ಮಗನನ್ನೇ ನೋಡ್ತಾ ಕಲ್ಲು ಬಂಡೆಯಂತೆ ಸುಮ್ಮನೆ ಕುಳಿತಿದ್ದಾಳೆ ಜಡವಾಗಿ. ರಾತ್ರಿ ಊಟನೂ ಯಾರೂ ಮಾಡಲಿಲ್ಲ. ಮಗನಿಗೆ ಅನ್ನ ಕಲಿಸ್ಬಿಟ್ಟು ತಿನ್ನಿಸ್ತಾ ಇದ್ದಾಳೆ. ಅಮ್ಮ ನನಗೆ ಹಸಿವಿಲ್ಲ, ನೀನು ಅಪ್ಪ ಊಟ ಮಾಡಮ್ಮ, ನನಗೆ ಯಾಕೋ ತಲೆ ಸಿಡ್ತಾ ಇದೆಯಮ್ಮ ಅಂತ ಹೇಳ್ತಾ ಇದ್ದಾನೆ. ತಿನ್ನೋಕ್ಕಾಗ್ತಾ ಇಲ್ಲ. ಹೇಗೋ ತಾಯಿ ಒಂದು ತುತ್ತನ್ನು ಅನ್ನ ಕಲಿಸ್ಕೊಂಡು ಮಗನ ಬಾಯಿಗಿಟ್ಟಿಳಿದಂತೆ. ಸುವಿಯ ತಾಯಿಯ ಮುಖವನ್ನೇ ನೋಡುತ್ತಾ ನುಂಗುತ್ತಾ ತಿನ್ನಂತೆ. ಒಂದ್ಸಲ ವಾಮಿಟ್ ಆಯಿತು. ಆಗಲೇ ಯಾಕೋ ನನಗೆ ಹೇಳೋದಕ್ಕೆ ಆಗ್ತಾ ಇಲ್ಲಮ್ಮ. ಎಂಥ ಪರಿಸ್ಥಿತಿ ಸ್ನೇಹಿತರೆ ಇದು. ಬೆಳಿಗ್ಗೆ ಒಳ್ಳೆ ಡಾಕ್ಟರ್ ಹತ್ರ, ದ ಬೆಸ್ಟ್ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋದರು.
ಮಗ ಹೇಳಿದ, ಅಮ್ಮ, ಮತ್ತೆ ನನಗೆ ಸ್ಕೂಲ್ನಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸು ತಗೋಬೋದಮ್ಮ, ನನಗೆ ಕಡಿಮೆ ಸ್ಕೋರ್ ಬಂದಿದೆಯಂತಮ್ಮ. ತಂದೆ ಹೇಳಿದ, ಮಗನೇ, ನೀನು ಯಾವಾಗಲೂ ಶಾಲೆಗೆ ಫಸ್ಟ್, ಭಯಪಡಬೇಡಪ್ಪ. ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ಕೊರಗಬಾರದು. ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ, ನಿಂಗೇನು ಕಾಯಿಲೆ ಇಲ್ಲ ಮಗ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಒಂದ್ಸಲ ಚೆಕಪ್ ಮಾಡ್ತಾರಷ್ಟೇ ಡಾಕ್ಟ್ರು ಅಂತ ತಂದೆ ಹೇಳ್ದ. ತಾಯಿಯ ಮುಖವನ್ನು ಕಂಡ ಮಗ ಬೆಕ್ಕಿ ಬೆಕ್ಕಿ ಅಳಲಾರಂಭಿಸಿದಂತೆ. ಡಾಕ್ಟ್ರು ಬಂದು ಮಗುವನ್ನು ಸ್ಕ್ಯಾನಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಹಳ ಭಯಪಟ್ಟಂತೆ ಸುವೀರ್ ಹೇಳ್ತಾ ಇದ್ದಾನೆ, ಅಮ್ಮ ನೀನು ಬಾಮ್ಮ ಅಂತ ಹೇಳ್ತಾ ಇದ್ದಾನಂತೆ. ಆವಾಗ ಡಾಕ್ಟ್ರ್ ಹೇಳ್ತಾರೆ, ಸುವೀರ್, ನಿನಗೇನು ಮಾಡಲ್ಲಪ್ಪ, ಫೋಟೋ ತೆಗಿತೀವಿ ಅಷ್ಟೇ, ಬಟ್ಟೆ ಎಲ್ಲ ರಿಮೂವ್ ಮಾಡಿಸ್ಬೇಕು. ಅದಕ್ಕೂ ಪ್ರಶ್ನೆ ಕೇಳ್ದ. ಡಾಕ್ಟರ್ ಅಂದರು, ಸುವೀರ್, ಫೋಟೋ ನೀಟಾಗಿ ಕಾಣಬೇಕಲ್ವಾ, ಅದಕ್ಕೆ ಡೋಂಟ್ ವರಿ, ಯು ಆರ್ ಎ ಬ್ರೇವ್ ಬಾಯ್ ಅಂತ ಧೈರ್ಯವನ್ನು ತುಂಬಿ ಕರೆದುಕೊಂಡು ಹೋದರು. ಸ್ಕ್ಯಾನ್ ಆಯಿತು. ರಿಪೋರ್ಟು ನೋಡ್ತಾರೆ. ಶಾಕ್ ಆದರು ಡಾಕ್ಟರ್. ತಾಯಿ ಮಗನನ್ನು ಹೊರಗಡೆ ಕೂಡಿಸಿ ತಂದೆಯನ್ನು ಡಾಕ್ಟರ್ ಪರ್ಸನಲ್ ರೂಮ್ಗೆ ಕರ್ಕೊಂಡೋದ್ರು. ಹೇಳ್ತಾರೆ, ರೆಡ್ಡಿಯವರೇ, ಮಗನ ಬ್ರೈನ್ನಲ್ಲಿ ಸಿವಿಯರ್ ಆಗಿದೆ, ಟ್ಯೂಮರ್ ಕಾಣಿಸ್ತಾ ಇದೆ. ನೀವು ಸೈನ್ ಮಾಡಿಕೊಟ್ರೆ ಆಪರೇಷನ್ ಮಾಡ್ತೀವಿ. ಅದು ಸುಮಾರು 3-4 ಲಕ್ಷ ಆಗ್ಬೋದು. ಆದರೆ ಒಂದು ಬೇಸರಿನ ಸಂಗತಿ ಏನಂದರೆ, ತುಂಬ ಭರವಸೆ ಕೊಡುವ ಹಂತದಲ್ಲೆಲ್ಲ ತಾಯಿಗೂ ಮಗನಿಗೂ ದಯವಿಟ್ಟು ಹೇಳ್ಕೋಬೇಡಿ, ನೀವೇ ಡಿಸಿಷನ್ ತಗೋಬೇಕು. 2 ದಿವಸದಲ್ಲಿ ಹೇಳಿ, ವಾರದೊಳಗೆ ಸರ್ಜರಿ ಮಾಡಲೇಬೇಕು. ಈಗ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ ಅಂತ ಹೇಳಿದರು. ಇದನ್ನು ಕೇಳಿ ತಂದೆಗೆ ಶಾಕ್ ಕೊಟ್ಟಂತಾಯ್ತಂತೆ. ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಆದರೆ ಭರವಸೆ ನೀಡುತ್ತಿಲ್ವಲ್ಲ ಡಾಕ್ಟ್ರು, ಏನು ಮಾಡಲಿ ಅಂತ ಡಿಸಿಷನ್ ಕೂಡ ತೆಗೆದುಕೊಳ್ಳಲಾರದೆ ಮೌನ ನಗುವಿನ ಅಲೆಯಿಂದ ಹೊರಗೆ ಬಂದರು. ನಟನೆಯ ನಗು, ತಾಯಿ ಮಗುವಿನ ಎದುರು ದುಃಖದ ಛಾಯೆ ತನ್ನಲ್ಲಿಯೇ ಇರಿಸಿಕೊಂಡು ತನ್ನ ಮನದಲ್ಲೇ ನಿರ್ಧರಿಸಿದರಂತೆ, ರಾಯರೇ, ನನ್ನ ಪತ್ನಿಗೆ ಸಂತಾನ ಭಾಗ್ಯ ನಿಮ್ಮ ಸೇವೆಯಿಂದ ಕೊಟ್ಟಿದ್ದೀರಿ. ಈ ದಿನ ಆ ಮಗುವಿನ ಪ್ರಾಣ ನಿಮ್ಮ ಕೈಲಿದೆ. ನಿಮ್ಮ ಮೇಲಿನ ಭರವಸೆಯಿಂದ ಪ್ರಾಣ ಹೋದರೂ ನನ್ನ ಮಗನಿಗೆ ನೀವು ಕರುಣಿಸಿದ ವರ ನಿಮ್ಮ ಸನ್ನಿಧಾನದಲ್ಲಿ ಅರ್ಪಿತವಾಗಲಿ. ನನ್ನ ಮಗನ ಕಾಯಿಲೆ ಗುಣಪಡಿಸಲು ನಿಮ್ಮಿಂದ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ತಾಯಿ, ಮಗು, ನಾನು 3 ಮಂದಿ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಕೊನೆ ಉಸಿರು ಎಳೆಯೋ ತನಕ ಇರ್ತೇವೆ. ಇದೇ ನಿರ್ಧಾರ ಮಾಡ್ತಿದ್ದೀನಿ ಅಂತ ಹೆಂಡತಿಗೆ ಸುಳ್ಳು ಹೇಳಿ ನಿಮ್ಮ ಹತ್ರ ಕರ್ಕೊಂಡು ಬರ್ತೇನೆ. ಅಲ್ಲೇ ಸತ್ಯಾಂಶ ಹೇಳ್ತೇನೆ. ಗುರುದೇವ, ಇದನ್ನು ನೀವೇ ಮಾಡಿಸ್ಕೊಡ್ಬೇಕು ಅಂತ ದೇವರಲ್ಲಿ ಮನಸ್ಸಿನಲ್ಲಿ ಮೊರೆ ಹೋದ್ರಂತೆ. ಡಾಕ್ಟರ್ ರೂಮಿನಿಂದ ನೋವಿನ ನಗುವನ್ನು ಬೀರುತ್ತಾ ಬಂದ ಗಂಡನ ಮುಖವನ್ನು ಕಂಡ ಹೆಂಡತಿಯು, ಏನು ಹೇಳಿದ್ರಿ ಡಾಕ್ಟ್ರು, ನನ್ನ ಮಗ ಹುಷಾರಾಗಿದ್ದಂತಾನೆ ಅಂತ ಬಡಬಡನೆ ಕೇಳ್ತಾ ಇದ್ದಾಳಂತೆ. ಮಗ ತಾಯಿಯ ಬೆನ್ನನ್ನು ಒರಗಿಕೊಂಡು ಕುಳಿತುಕೊಂಡಿದ್ದ. ರೆಡ್ಡಿಯವರು ಹೇಳಿದರು, ಲಕ್ಷ್ಮಿ, ಡಾಕ್ಟ್ರು ರೂಮ್ನಲ್ಲಿ ಒಂದು ರಾಯರ್ ಫೋಟೋ ಇಟ್ಕೊಂಡಿದ್ರು. ಮಗನಿಗೆ ದೊಡ್ಡ ಕಾಯಿಲೆ ಇಲ್ಲ, ತಲೆಯಲ್ಲಿ ನೀರು ಸೇರ್ಕೊಂಡಿದೆ ಅಷ್ಟೇ, ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿದೆ, ಅದು ಮಾತ್ರ ಕೊಟ್ಟರೆ ಹೋಗ್ತದೆ, 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು. ನಾನು ಕೇಳಿದೆ, ಡಾಕ್ಟ್ರೇ, ರಾಯರ್ ಫೋಟೋ ಇಟ್ಕೊಂಡಿದ್ದೀರಲ್ಲ ನೀವು ಅಂತ. ಅದಕ್ಕೆ ಅವ್ರು ಹೇಳಿದರು, ನೋಡಪ್ಪ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವೇನು ಹೇಳೋಣ, ಗುರುಗಳು ನಮ್ಗೆ ಬೇಕು. ನಾವೇನೇ ಕೆಲಸ ಮಾಡಬೇಕಾದ್ರೂ ಅವರ ಸ್ಮರಣೆ ಮಾಡಿಕೊಂಡು ಮಾಡೋದು ಅಂತ ಪರ್ಸ್ನಲ್ಲಾಗಿ ಹೇಳಿದರು. ಅವರೇ ಹೇಳಿದರು, ಲಕ್ಷ್ಮಿ, ಮೊದಲು ಮಗನನ್ನು ಕರೆದುಕೊಂಡೋಗಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿಕೊಂಡು ಬನ್ನಿ,
ಹೇಗಿದ್ರು ಮಾತ್ರೆ ಕೊಟ್ಟಿದ್ದೀನಲ್ಲ, ನಿಮ್ಮ ಮಗನು ಸ್ವಲ್ಪ ಉಷ್ಣವಲಯದಲ್ಲಿ ಇರಲಿ. ಯಾಕೆಂದರೆ ಅಲ್ಲಿನ ವೆದರು ಆಂಧ್ರ ಎಲ್ಲ ಸ್ವಲ್ಪ ಹೀಟ್, ಬೆಂಗಳೂರು ವೆದರು ಸ್ವಲ್ಪ ಕೋಲ್ಡ್ ಆಗುತ್ತಲ್ಲ, ಆ ಸಮಸ್ಯೆನೂ ಬೇಗ ಬಗೆಹರಿತದೆ ಅಂತ ಹೇಳಿದರು ಡಾಕ್ಟ್ರು. ರೆಡ್ಡಿಯವರಿಗೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಸಂತಾಪ. ಮನೆಗೆ ಬಂದು ಹೆಂಡತಿಯನ್ನು ಕೇಳದೆ ಮನೆಯಲ್ಲಿದ್ದ 3-4 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಸಂಸಾರ ಸಮೇತ ಆ ದಿನ ರಾತ್ರಿಯೇ ಮಂತ್ರಾಲಯಕ್ಕೆ ಹೋದರು. ಒಂದು ರೀತಿಯಲ್ಲಿ ಬದುಕಿನ ಹೋರಾಟ, ಸಾವು ಬದುಕಿನ ಮಿಶ್ರಣ. ಮನಸ್ಸು ತುಳಾಡ್ತಿತ್ತು. ಮಂತ್ರಾಲಯದಲ್ಲಿ ಸೇರಿದಾಗ ಬೆಳಗಿನ ಜಾವ 4:30 ಮಗನನ್ನು ಕರೆದುಕೊಂಡು ಅಲ್ಲೇ ಒಂದು ರೂಮ್ ಮಾಡಿ, ಮಗನನ್ನು ಏಳಿಸಲಿಲ್ಲ, ಅವನು ಮಲಗೇ ಇದ್ದ. ಆಗ ರೆಡ್ಡಿಯವರು ನಿಧಾನವಾಗಿ ಎಲ್ಲ ವಿಚಾರವನ್ನು ಲಕ್ಷ್ಮಿಗೆ ತಿಳಿಸಿದ್ದರು. ದಯವಿಟ್ಟು ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಮ್ಮನವರಿಗೆ ಹೇಗನಿಸಿತೋ ಯೋಚಿಸುವುದಕ್ಕೂ ಶಕ್ತಿ ಇಲ್ಲ, ಯುಕ್ತಿಯೂ ಕಾಣ್ತಾ ಇಲ್ಲ. ಕೇವಲ ಗೋಷ್ಪದಿ ಅಂದರೆ ಪಾದಸ್ಪರ್ಶವಾಗುವಷ್ಟು ಇರುವ ನೀರಿನಲ್ಲಿ ಇಳಿದಾಗ 2 ನಿಮಿಷದಲ್ಲಿ ಪ್ರವಾಹ ನುಗ್ಗಿ ಕುತ್ತಿಗೆಯವರೆಗೂ ಬಂದರೆ ಏನಾಗುತ್ತೆ, ಏನಾಗಬಹುದು ಪರಿಸ್ಥಿತಿ? ಒಂದು ಸಲ ಚಿಂತಿಸಿ ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಮ್ಮ ಧೈರ್ಯ ತಂದುಕೊಂಡ್ಳು. ರಾಯರಿಗೆ ಕುಳಿತಿಂದಲೇ ಕಣ್ಣೀರಿನ ಸೇವೆ ಮಾಡಿದಳು. ಬೆಳಗಿನ ಜಾವ ಮಂತ್ರಾಲಯಕ್ಕೆ ಹೋಗಿ ಮೊದಲು ಸ್ವಾಮಿಗಳ ಹತ್ರ ಗಂಡ ಹೆಂಡತಿಬ್ಬರೇ ಹೋಗಿ ಎಲ್ಲ ವಿಚಾರವನ್ನು ತಿಳಿಸಿದ್ರಂತೆ. ಸ್ವಾಮಿಗಳು ನಗುತ್ತಾ ಹೇಳಿದರು, ನೋಡಿ, ನೀವು ರಾಯರ ಭಕ್ತರು, ರಾಯರ ಹತ್ತಿರ ಇದ್ದೀರಾ, ವಿಶ್ವಾಸದಿಂದ ಸೇವೆ ಮಾಡಿ. ನಿಮ್ಮ ಮಗನ ಪರವಾಗಿ ನೀವೇ ಕಟ್ಟುನಿಟ್ಟಾಗಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರವನ್ನು ಹೇಳುತ್ತಾ ಪ್ರತಿನಿತ್ಯ 1 ವಾರಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಮಧ್ಯಾಹ್ನದವರೆಗೂ ಯಾವ ಆಹಾರ ಸ್ವೀಕರಿಸದಲ್ಲಿ, ಅಂದರೆ ಹಾಲನ್ನು ಮಾತ್ರ ಸ್ವೀಕರಿಸಿ 9 ಗಂಟೆ 10 ಗಂಟೆ ಒಳಗಡೆ, ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೂ ಸಾಕಾಗುವಷ್ಟು ಪ್ರದಕ್ಷಿಣೆ ಮಾಡುತ್ತಾ ರಾಯರ ಸೇವೆ ಮಾಡಿ, ಉಳಿದಿದ್ದು ರಾಯರ ಪಾದಕ್ಕೆ ಅರ್ಪಿಸಿ, ಹೋಗುವ ಮುಂಚೆ ನಮ್ಮನ್ನು ಭೇಟಿ ಮಾಡಿ, ನಿಮಗೆ ಒಳ್ಳೆಯದಾಗುತ್ತದೆ, ಧೈರ್ಯವಾಗಿರಿ ಅಂತ ಸಾಂತ್ವನವಾದ ನುಡಿಯನ್ನು ಭರವಸೆಯಿಂದ ಹೇಳಿದರು. ಮಗನನ್ನು ಒಂದು ಕಡೆ ಕುಳ್ಳಿರಿಸಿ ಸೇವೆ ಶುರು ಮಾಡಿದರು. ಶ್ರೀ ರಾಘವೇಂದ್ರಾಯ ನಮಃ, 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 ಶ್ರೀ ರಾಘವೇಂದ್ರಾಯ ನಮಃ. ಗಂಡ ಹೆಂಡತಿಯರು ಸೇವೆಗೆ ಕಟಿಬದ್ಧರಾಗಿ ಸಂಪೂರ್ಣ ವಿಶ್ವಾಸಪೂರಿತರಾಗಿ ಪೂರ್ಣ ರೀತಿಯಲ್ಲಿ ಮಾಡುತ್ತಾ ಸಂಜೆಯ ಹೊತ್ತು 6 ಗಂಟೆಯಿಂದ ರಾಯರ ವೃಂದಾವನದ ಮುಂದೆ ತಂದೆ ತಾಯಿ ಮಗನನ್ನು ಕೂಡಿಸಿಕೊಂಡು ತದೇಕ ಚಿತ್ತದಿಂದ ಕುಳಿತಿದ್ದಾರೆ. ತಾಯಿ ಹೇಳಿದಳು, ಮಗು ನನ್ನ ತೊಡೆಯ ಮೇಲೆ ಮಲಗ್ತೀಯ? ಅದಕ್ಕೆ ಸುವೀರ ಮಗ ಹೇಳಿದ, ಬಹಳ ಚಟುವಟಿಕೆಯಿಂದ ಹೇಳಿದ, ಬೇಡಮ್ಮ, ತಾತನನ್ನು ನೋಡ್ತಾ ಕುಳಿತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಎಷ್ಟೊಂದು ಬೆಳಕಿದೆ, ತಾತ ನಗ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದ. ತಾಯಿಗೆ ವಿಸ್ಮಯ ಭರಿತಳಾಗಿ, ಸುವೀರ, ಯಾರು ತಾತ ಅಂತ ಹೇಳ್ದೆಯಲ್ಲ ನೀನು? ಅಮ್ಮ, 1 ಸೆಕೆಂಡ್ ತಾತ ಬರ್ತಾರೆ, ಮತ್ತೆ ಎಲ್ಲ ಹೋಗ್ತಾರಮ್ಮ, ಅಲ್ಲಿ ಇದ್ದಾರಲ್ಲಮ್ಮ, ನೋಡು, ಸರಿಯಾಗಿ ನೋಡಮ್ಮ. ಸ್ವಲ್ಪ ಹೊತ್ತಿನಲ್ಲಿಯೇ, ಅಮ್ಮ, ತಲೆ ಭಾರ ನೋವು, ಮಲಗಬೇಕು, ಹೋಗೋಣ ಅಂದ. ಮಗನನ್ನು ಬಲಾತ್ಕಾರವಾಗಿ ತುಂಬ ಪ್ರಯಾಸದಿಂದ ರೂಮ್ಗೆ ಕರೆದುಕೊಂಡು ಬಂದು ಮಗನನ್ನು ತಟ್ಟಿ ಮುದ್ದಿಸುತ್ತಾ ಮಲಗಿಸುತ್ತಾ ಸುಮ್ಮನೆ ಯೋಚಿಸುತ್ತಾ ಒಂದು ಕಡೆ ಕುಳಿತಳು ಚಾಪೆಯ ಮೇಲೆ. ಆಗಿನ್ನೂ 9 ಗಂಟೆ 25 ನಿಮಿಷ ಇರಬೇಕಂತೆ. ತಲೆ ಬೇರೆ ನೋವಂತಾನೆ. ರಾಘವೇಂದ್ರ, ನಿನ್ನ ಪುತ್ರನನ್ನು, ನೀನೇ ಕೊಟ್ಟ ಪುತ್ರನನ್ನು ನೀನೇ ಉಳಿಸಿಕೊಡ್ಬೇಕಪ್ಪ ಅಂತ ಬೇಡುತ್ತಾ ಕುಳಿತಿದ್ದಾಳೆ. ಅವಳ ಕಣ್ಣಿನಲ್ಲಿ ನೀರು
ಮಂತ್ರಾಲಯದಲ್ಲಿ ರಾಯರು ಇರುವ ಜಾಗದಲ್ಲಿ ಒಂದು ಹೆಣ್ಣು ಮಗಳು ಅಳುತ್ತಾ ಇದ್ದಾಳೆ ಎಂದರೆ ರಾಯರಿಗೆ ಕೇಳಿಸುತ್ತಿಲ್ಲವೇ, ಕಾಣಿಸುತ್ತಿಲ್ಲವೇ? ಗಂಡನು ಕೂಡ ಮೂಕ ವಿಸ್ಮಿತನಾಗಿ ಚಾಪೆಯ ಮೇಲೆ ಸುಮ್ಮನೆ ಕುಳಿತಿದ್ದಾನೆ ಜಡದಂತೆ. ಹೀಗೆ ರಾತ್ರಿ ಕಳೆಯಿತು. ಬೆಳಗಿನ ಜಾವ ವಿಜಯದಶಮಿಯ ದಿನ, ಬ್ರಾಹ್ಮಿ ಮುಹೂರ್ತ. ಗೆಳೆಯರೇ, ಸರಿಯಾಗಿ 4:40 ಯಾರೋ ಮಗನನ್ನು ಕರೆದಂತೆ ಆಯ್ತಂತೆ. ಇದೆಲ್ಲ ಮಗನಿಗೆ ಕನಸು ಬೀಳ್ತಾ ಇದ್ದಂತೆ. ಸೂರ್ಯನಿಗೆ ಕನಸಿನಲ್ಲಿಯೇ ಮಗು ಹೆದರಬೇಡ ಅಂತ ತಲೆಯನ್ನು ಸವರುತ್ತಾ ಸ್ಪರ್ಶಿಸಿ, ಇಲ್ಲೇ ಇರೋದಪ್ಪ ನಿನ್ನ ನೋವು. ರಾಯರು ತಮ್ಮ ಅಮೃತ ಹಸ್ತವನ್ನು ಆ ಪುಟ್ಟ ಬಾಲಕನ ತಲೆಯ ಸುತ್ತ ಸವರುತ್ತಾ, ಮಗು ಭಯಪಡಬೇಡ, ನಾಳೆ ಊರಿಗೆ ಹೋಗು, ತಂದೆ ತಾಯಿಯ ಜೊತೆ ಯಾವಾಗಲೂ ನನ್ನ ಸ್ಮರಣೆ ಮಾಡು, ಇಷ್ಟೇ ಹೇಳಿದ್ರಂತೆ. 4:50 ಆಗ ಬೆಳಿಗ್ಗೆ ಎಚ್ಚೆತ್ತ. ಅಮ್ಮ, ನಿನ್ನೆ ಸಂಜೆ ತಾತನನ್ನು ನೋಡಿದನಲ್ಲ, ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಊರಿಗೆ ಹೋಗು ಅಂತ ಹೇಳಿದ್ರಮ್ಮ. ಈಗ ಅದು ಹೇಳಿದ ಕೂಡಲೇ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ನನ್ನ ಮಗ ಬದುಕಿದ, ನೀನೇ ಬದುಕಿಸಿದೆಯಪ್ಪ ಅಂತ ನೀರಿನಿಂದ ಆನಂದ ಬಾಷ್ಪದಿಂದ ನೀವು ಕೊಟ್ಟ ಮಗ ಉಳಿದ. ರಾಘವೇಂದ್ರ, ಎಂಥ ದಯಾಳು, ಎಂಥ ಕರುಣಾಳು ತಂದೆ ನೀವು ಅಂತ ರೆಡ್ಡಿಯವರಿಗೆ ಎಚ್ಚರಿಕೆಯಾಗಿ ವಿಚಾರವನ್ನೆಲ್ಲ ತಿಳಿದು ಆಗಲೇ ಕೂಡಲೇ ನದಿಗೆ ಸ್ನಾನ ಮಾಡಿ ಸ್ವಾಮಿಗಳ ದರ್ಶನಕ್ಕೆ 9 ಗಂಟೆಗೆ ಬಂದು ಎಲ್ಲವನ್ನು ತಿಳಿಸಿದ್ರಂತೆ. ಸ್ವಾಮಿಗಳ ದರ್ಶನ ಗೊತ್ತಾ? ಇದೆಯಪ್ಪ, ರಾಯರು ಜೀವಂತವಾಗಿರುವುದಕ್ಕೆ ಸಾಕ್ಷಿ ಎಂದು ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಅರಸಿದರಂತೆ. ಸಂಸಾರ ಸಮೇತ ಸ್ವಾಮಿಯ ಪಾದಕ್ಕೆರಗಿ ತಾವು ತಂದಿದ್ರಲ್ಲ 3-4 ಲಕ್ಷ ಅನ್ನದಾನಕ್ಕೆ ರಾಯರ ಸೇವೆಗೆ ಸಮರ್ಪಿಸಿದರಂತೆ ರೆಡ್ಡಿಯವರು. ಮತ್ತೆ ತಮ್ಮ ಊರಿಗೆ ಬಂದು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕಾಣ್ತಾರೆ. ಡಾಕ್ಟ್ರು ಮತ್ತೊಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಆಗ ಸೂರ್ಯ ಹೆದರಲಿಲ್ಲ, ಮಾಡಿಸ್ಕೊಂಡ. ಅವರಿಗೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ, ಏನಿದು, ಟ್ಯೂಮರ್ ಚಿಹ್ನೆಯೇ ಇಲ್ಲ, ವೆರಿ ಸೋ ಪರ್ಫೆಕ್ಟ್, ಏನಾಯಿತು ಅಂದರು. ಎಲ್ಲವನ್ನು ಡಾಕ್ಟ್ರಿಗೆ ತಿಳಿಸಿದಾಗ ಡಾಕ್ಟರು ಚಕಿತರಾಗಿ ರಾಯರನ್ನು ಪೂರ್ಣವಾಗಿ ಸ್ಮರಿಸಿದರಂತೆ. ಮುಂದಿನದು ನೀವೇ ತಿಳಿಯಿರಿ, ಆರಾಧಿಸಿ, ಕೊಂಡಾಡಿ ಶಾಶ್ವತ ಸುಖವನ್ನು ಪಡೆಯಿರಿ ನನ್ನ ನೆಚ್ಚಿನ ಗೆಳೆಯರೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.